ಇವಾಗ ಈ ಬಯೋಟೋರಿಯಂ ಪ್ರಾಡಕ್ಟ್ ತಗೊಂಡು 1 ಮಂತ್ ಆಗ್ತಾ ಇದೆ. ನನ್ಗೆ ಒಬ್ರು ಹೀಗೆ ಯಾರೋ ಹೇಳಿದ್ರು ಈ ಬಯೋಟೋರಿಯಂ ಪ್ರಾಡಕ್ಟ್ ಬಗ್ಗೆ. ಅದಕ್ಕೆ ಮುಂಚೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು. ಹೆಲ್ತ್ ಇಶ್ಯೂಸ್ ಅಂದ್ರೆ ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ನನ್ಗೆ ಅನಿಸ್ತಾ ಇರೋದು ಅಂದ್ರೆ ಲೋ ಬಿಪಿ ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಇತ್ತು ನನಗೆ. ಈ ಲೋ ಬಿಪಿ ಇರೋದ್ರಿಂದ ಬಾಡಿ ಪೂರ್ತಿ ಸ್ವೆಲ್ಲಿಂಗ್ ಇತ್ತು, ಕಾಲ್ ಕೆಳಗಡೆ ಇಡಕ್ ಆಗ್ತಿರ್ಲಿಲ್ಲ, ಸಿವಿಯರ್ ಪೇನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಇತ್ತು. ತುಂಬಾ ಮೆಡಿಕೇಶನ್ಸ್ ಎಲ್ಲ ತಗೊಂಡು ಯಾವ ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಇದೆ, ಬಟ್ ಆದ್ರೂ ಹೆಲ್ತ್ ಇಶ್ಯೂಸ್ ತುಂಬಾನೇ ಇತ್ತು. ಆ ಟೈಮ್ ಅಲ್ಲಿ ನನಗೆ ಹೀಗೆ ಈ ತರ ಯಾರೋ ಹೇಳಿದ್ರು ಈ ಬಯೋಟೋರಿಯಂ ತಗೊಳ್ಳಿ ಅಂತ ಅಂದ್ಬಿಟ್ಟು. ವೆಯ್ಟ್ ಗೇನು ತುಂಬಾ ಆಗ್ತಾ ಇತ್ತು. ಸೊ ಡಾಕ್ಟರ್ಸ್ ಹತ್ರ ತೋರಿಸಿದ್ರೆ ಅವ್ರು ಹೇಳೋರು ಇದು ವೆಯ್ಟ್ ನಿಮ್ಗೆ ಬಾಡಿ ಪೂರ್ತಿ ಸ್ವೆಲ್ಲಿಂಗ್ ಇದೆ ಅಷ್ಟೇ, ಅದನ್ನ ಹೇಗೆ ರೆಡ್ಯೂಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇತ್ತು ನನಗೆ. ಬಟ್ ಈ ಬಯೋಟೋರಿಯಂ ಪ್ರಾಡಕ್ಟ್ ತಗೊಳಕ್ ಶುರು ಮಾಡಿ 1 ವೀಕ್ ಆಯ್ತು ಅಷ್ಟೇನೆ. ನನ್ ಸ್ವೆಲ್ಲಿಂಗ್, ಬಾಡಿ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಯ್ತು. ಕಾಲು ಕೆಳಗಡೆ ಇಟ್ಟು ನಡೆಯೋದಕ್ಕೂ ನನ್ಗೆ ಏನು ಪ್ರಾಬ್ಲಮ್ ಅನಿಸ್ತಾ ಇರಲಿಲ್ಲ. ಈ ಬಯೋಟೋರಿಯಂ ತಗೊಳಕ್ ಮುಂಚೆ ಬೆಳಿಗ್ಗೆ ನಿದ್ದೆಯಿಂದ ಎದ್ದು ಕಾಲ್ ಕೆಳಗಿಡಕ್ ಆಗ್ತಿರ್ಲಿಲ್ಲ, ಅಷ್ಟು ಹಿಂಡಿ ಎಲ್ಲ ನೋವು ಬರ್ತಿತ್ತು ನನಗೆ. ಬಟ್ ಇದು ತಗೊಂಡ್ಮೇಲೆ ತುಂಬಾನೇ ಡಿಫ್ರೆನ್ಸ್ ಅನಿಸ್ತಾ ಇದೆ. ಬಾಡಿ ವೇಟ್ ಕೂಡ ರೆಡ್ಯೂಸ್ ಆಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಲೋ ಬಿಪಿ ಆಗೇ ಇಲ್ಲ ನನಗೆ, ನಾರ್ಮಲ್ ಆಗಿದೆ. ಬಿಪಿ ತಗೊಂಡಾಗ್ಲಿಂದ ಇವತ್ತಿನವರೆಗೂ ಬಿಪಿ ನಾರ್ಮಲ್ ಆಗಿದೆ. ಪೇನ್ ಕಿಲ್ಲರ್ಸ್ ಅಂತೂ ತಗೊಂಡೇ ಇಲ್ಲ. ಏನಾದ್ರು ಕೈ ನೋವು, ಕಾಲ್ ನೋವು ಅನ್ಸಿದ್ರು ಸಹ ವಾಟ್ ಎವರ್ ಬಾಟಲ್ಗೆ ಕಟ್ಟುವಂತ ಪ್ಯಾಡ್ ನ ಕೈಗೆ ಕಟ್ಟಿದ್ರೆ ಅಥವಾ ಕಾಲ್ಗೆ ಕಟ್ಟಿದ್ರೆ ಸಾಕು, ಒಂದು 15-20 ಮಿನಿಟ್ಸ್ ಮ್ಯಾಕ್ಸಿಮಮ್ ನೋವು ಹಾಗೆ ಡಿಸಪಿಯರ್ ಆಗುತ್ತೆ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋ ಒಂದು ಪ್ರಾಡಕ್ಟ್ ಇದು. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ದಟ್ ಎನಿಬಡಿ ಕ್ಯಾನ್ ಯೂಸ್.